ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶ್ರೀ ಗುರುಕುಲ ಶಾಲಾ ವಿದ್ಯಾರ್ಥಿಗಳು ಬೀದಿ ನಾಟಕದ ಮೂಲಕ ಜಾಗೃತಿ ಮೂಡಿಸಲಾಯಿತು. ಈ ಕುರಿತ ಒಂದು ವರದಿ ಇದೆ ನೋಡಿ. ತುಮಕೂರು ನಗರದ ಹೆಸರಾಂತ ಶ್ರೀ ಗುರುಕುಲ ಶಾಲಾ ವಿದ್ಯಾರ್ಥಿಗಳು ಪರಿಸರ ರಕ್ಷಣೆ ಹಾಗೂ ಜಾಗೃತಿ ಕುರಿತು ಬೀದಿ ನಾಟಕ ಪ್ರದರ್ಶಿಸುವ ಮೂಲಕ ಪರಿಸರ ದಿನವನ್ನು ಆಚರಣೆ ಮಾಡಿದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಗರದ ವಿವಿಧ ಭಾಗಗಳಲ್ಲಿ ಶಾಲಾ ಮಕ್ಕಳು ನಾಟಕ ಪ್ರದರ್ಶನ ಮಾಡಿ ಸಾರ್ವಜನಿಕರಲ್ಲಿ ಪರಿಸರ ಕಾಳಜಿ ಕುರಿತು ಜಾಗೃತಿ ಮೂಡಿಸಿದರು. ನಮ್ಮ ಪರಿಸರವನ್ನ ಸ್ವಚ್ಛವಾಗಿಡೋಣ, ವಿಷಯುಕ್ತ ಆಹಾರ ಕೈಬಿಟ್ಟು ಶುದ್ಧ ಆಹಾರ ಸೇವಿಸುವುದಕ್ಕಾಗಿ ಪರಿಸರವನ್ನ ರಕ್ಷಿಸೋಣ, ಪರಿಸರದ ಶುಚಿತ್ವ ಕಾಪಾಡುವ ಮೂಲಕ ಸುಂದರ ಬದುಕು ಕಟ್ಟಿಕೊಳ್ಳೋಣ, ಪರಿಸರವನ್ನ ಉಳಿಸಿ ಬೆಳೆಸಲು ನಾವೆಲ್ಲರೂ ಕೈಜೋಡಿಸೋಣ ಎಂಬ ಸಂದೇಶವಿರುವ ಬೀದಿ ನಾಟಕ ಮಾಡಿ ವಿದ್ಯಾರ್ಥಿಗಳು ಗಮನ ಸೆಳೆದರು. ತುಮಕೂರು ನಗರದಲ್ಲಿ ಬೀದಿ ನಾಟಕದ ಮೂಲಕ ಪರಿಸರದ ಕುರಿತು ಜಾಗೃತಿ ಮೂಡಿಸಿದ ಮಕ್ಕಳು ಬಳಿಕ ಶಿವಗಂಗೆ ಬೆಟ್ಟಕ್ಕೆ ತೆರಳಿ ಶಿವಗಂಗೆ ತಪ್ಪಲಿನಲ್ಲಿ ಸ್ವಚ್ಛತಾ ಕಾರ್ಯವನ್ನ ಮಾಡಿ ಗಮನ ಸೆಳೆದರು. ಸ್ವಚ್ಛತೆ ಮಾಡುವ ಮೂಲಕ ಪ್ರವಾಸಿಗರಲ್ಲಿಯೂ ಸಹ ಅರಿವು ಮೂಡಿಸಿದರು. ಶ್ರೀ ಗುರುಕುಲ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಮಧು ಜೈನ್ ಮಾತನಾಡಿ, ಪ್ರತಿ ವರ್ಷವೂ ನಾವು ಪರಿಸರ ದಿನಾಚರಣೆ ಆಚರಣೆ ಮಾಡಿಕೊಂಡು ಬರುತ್ತಿದ್ದೇವೆ. ಆದರೆ ಪರಿಸರ ದಿನ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು. ನಮ್ಮ ಶಾಲಾ ಮಕ್ಕಳು ಬೀದಿ ನಾಟಕ ಮಾಡುವ ಮೂಲಕ ಪರಿಸರದ ರಕ್ಷಣೆ ಕುರಿತು ಜಾಗೃತಿ ಮೂಡಿಸಿ ಪರಿಸರ ದಿನವನ್ನು ಆಚರಣೆ ಮಾಡಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ತೆ. ಜೂನ್ 5 ವಿಶ್ವ ಪರಿಸರ ದಿನದ ಶುಭಾಶಯಗಳು ಎಲ್ಲರಿಗೂ. ಪ್ರತಿ ವರ್ಷ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇವತ್ತು ಒಂದೇ ದಿವಸಕ್ಕೆ ಸೀಮಿತವಾಗಿ ಇಟ್ಕೊಬಾರ್ದು. ಪರಿಸರ ಅನ್ನೋದು ನಮ್ಮ ಎಷ್ಟು ಮುಖ್ಯವಾಗಿದೆ ಅಂದರೆ ಇವತ್ತು ಈ ನೆರೆ ಬರೋದಾಗ್ಬೋದು, ಮಳೆ ಬರದಲ್ಲೇ ಇರೋದಾಗ್ಬೋದು, ಎಲ್ಲದಕ್ಕೂ ವಿಶ್ವ ಪರಿಸರ ನಮಗೆ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಾಗತ್ತೆ. ಇದರಲ್ಲಿ ನಾವು ಈ ಪ್ರೋಗ್ರಾಮ್ ದಿವಸ, ಇವತ್ತಿನ ದಿವಸ ನಮ್ಮ ಮಕ್ಕಳು ಬೀದಿ ನಾಟಕ ಹಮ್ಮಿಕೊಂಡಿದ್ದಾರೆ. ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಎಷ್ಟು ತೊಂದರೆ ಆಗ್ತಿದೆ, ಮರ ಗಿಡಗಳ ಇಲ್ದಲೇ ಇದ್ದರೆ ಮನುಷ್ಯರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದಕ್ಕೆ ಆ ಒಂದು ಎಲ್ಲರಿಗೂ ನಾಗರಿಕರಿಗೆ ತಿಳಿಸ್ಕೊಡೋದಕ್ಕೆ ಆ ಒಂದು ಇದರಲ್ಲಿ ಬೀದಿ ನಾಟಕಗಳನ್ನ ಮಾಡ್ಕೊಂಡಿದ್ದೀವಿ. 2-3 ಕಡೆ ನಾವು ಮಾಡ್ಕೊಂಡಿದ್ದೀವಿ. ಹನುಮಂತಪುರ ಮತ್ತು BH ರೋಡು, ಬಟ್ವಾಡಿ, ಇದರಲ್ಲೆಲ್ಲ ಕಡೆನೂ ಬೀದಿ ನಾಟಕಗಳನ್ನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಎಲ್ಲರ ಮನೆಗೂ ಹೋಗಿ ಕೆಲವೊಂದು ಹೆಚ್ಚು ಕಡಿಮೆ ಒಂದು 250 ಗಿಡಗಳನ್ನ ಮನೆಗಳಿಗೆ ಹೋಗಿ ಕೊಡೋದು ಅಂದ್ಕೊಂಡು ಮಾಡ್ಕೊಂಡಿದ್ದೀವಿ. ಈ ಪರಿಸರ ದಿನ ಅನ್ನೋದು ಒಂದೇ ದಿವಸಕ್ಕೆ ಸೀಮಿತವಾಗಬಾರ್ದು. ಅಟ್ಲೀಸ್ಟ್ ಒಬ್ಬೊಬ್ಬರು ಮನೆ ಮುಂದೆ ಒಂದೊಂದು ಗಿಡ ನೆಟ್ಟು ಅದನ್ನು ಪೋಷಣೆ ಮಾಡಿ ಅದನ್ನು ಪ್ರಾಜೆಕ್ಟ್ ಥರನೂ ಕೊಡ್ಬೋದು ಮಕ್ಕಳಿಗೆ. ಹೆಂಗೆ ಅಂದರೆ ಒಂದು ಮಗು ಒಂದು ಗಿಡ ನೆಟ್ಟಿದ್ರೆ ಎಷ್ಟು ಬೆಳೀತು, ಒಂದು ತಿಂಗಳಿಗೆ ಎಷ್ಟು ಬೆಳೀತು, ಎಷ್ಟು ಎಲೆ ಆಯಿತು, ಎಷ್ಟು ಹೂವು ಬಿಡ್ತು ಅನ್ನೋ ಪ್ರಾಜೆಕ್ಟ್ ಅದರಿಂದನೇ ಆಸಕ್ತಿ ಬೆಳೆಸಿದ್ರೆ ಆ ಮಗು ಒಂದು ದೊಡ್ಡದಾದಂಗೆ, ಮಗು ದೊಡ್ಡದಾದಂಗೆ ಮರನೂ ದೊಡ್ಡದಾಗುತ್ತೆ. ಅದು ಒಂದು ತಿಂಗಳಿಗೆ ಒಂದೊಂದು ಹುಡ್ದಬ್ಬಕ್ಕೂ ಒಂದೊಂದು ಗಿಡ ನೆಟ್ಸ್ಕೊಂಡು ಹೋದರೆ ನೀವು ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಧನ್ಯವಾದಗಳು. ಒಟ್ಟಾರೆ ಪರಿಸರ ರಕ್ಷಣೆ ಕುರಿತು ಶ್ರೀ ಗುರುಕುಲ ಶಾಲಾ ಮಕ್ಕಳು ಮಾಡಿದ ಬೀದಿ ನಾಟಕ ಎಲ್ಲರ ಗಮನ ಸೆಳೆಯಿತು. ವಾಹನದಲ್ಲಿ ಸಂಚರಿಸುತ್ತಿದ್ದ ಸಾರ್ವಜನಿಕರು ಮಕ್ಕಳ ನಾಟಕ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ತೆರಳುತ್ತಿದ್ರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.